ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ವಿ.ಕೆ. ರಘು. ಆರೋಗ್ಯ ಭಾಗ್ಯ ಕನ್ನಡ ಚಾನೆಲ್ನ ಹೆಲ್ತ್ ಪಾಡ್ಕಾಸ್ಟ್ನ ಆರೋಗ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇಂದು ಸ್ಪರ್ಶ ಆಸ್ಪತ್ರೆಯ ವೈದ್ಯರಾದಂತಹ ಹಾಗೂ ಸ್ಪರ್ಶ ಆಸ್ಪತ್ರೆ ಮುಖ್ಯಸ್ಥರಾದಂಥ ಡಾಕ್ಟರ್ ಚಂದ್ರಶೇಖರ್ ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ತೆ ಡಾಕ್ಟ್ರೆ. ನಮಸ್ಕಾರ ಡಾಕ್ಟ್ರೆ. ಕಳೆದ ಸಂಚಿಕೆಯಲ್ಲಿ ನಾವು ಈ ಹೊಟ್ಟೆಗೆ ಸಂಬಂಧಿಸಿದ ಬಗ್ಗೆ ವಿಸ್ತಾರವಾಗಿ ಒಂದು ವಿಚಾರವನ್ನು ತಿಳಿಸ್ಕೊಂಡಿರಿ. ಇವತ್ತು ನಾವು ಪರ್ಟಿಕ್ಯುಲರ್ ಆಗಿ ಈ ಗ್ಯಾಸ್ಟ್ರಿಕ್ ಟ್ರಬಲ್ ಬಗ್ಗೆ ಒಂದು ವಿಚಾರವನ್ನು ತಿಳಿಸ್ಕೊಡ್ಬೇಕು ನಮ್ಮ ವೀಕ್ಷಕರಿಗೆ ಅಂತ ಕೇಳ್ಕೊಳ್ತಾ ಇದ್ದೀನಿ. ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಅಂದ್ರೆ ಸರ್, ಕೆಲವು ತಿಳ್ಕೊಂಡಿದ್ದಾರೆ, ಈ ಖಾರ ತಿಂದ್ರೆ ಬರುತ್ತೆ, ಹುಳಿ ತಿಂದಾಗ ಬರುತ್ತೆ, ಈ ಕಾಫಿ ಟೀ ಕುಡ್ದಾಗ ಬರುತ್ತೆ, ಮತ್ತೆ ನಾವು ಈ ಡ್ರಿಂಕ್ಸ್ ಮಾಡಿದಾಗ ಬರುತ್ತೆ, ಈ ರೀತಿ ತಿಳ್ಕೊಂಡಿದ್ದಾರೆ. ಇದ್ರ ಬಗ್ಗೆ ಏನ್ ಹೇಳಕ್ಕೆ ಇಷ್ಟ ಇದು ಮಾಡ್ತಾರೆ ಸರ್ ಇದ್ರ ಬಗ್ಗೆ? ನೋಡಿ, ಈಗ ಅಂದ್ಕೊಂಡದ್ದು ತಪ್ಪು ಅಲ್ಲ, ಆಕ್ಚುಲಿ ಸರಿನೂ ಅಲ್ಲ ಒಂಥರದಲ್ಲಿ. ನೋಡಿ, ಇವೆಲ್ಲ ಟ್ರಿಗರಿಂಗ್ ಫ್ಯಾಕ್ಟರ್ಗಳು. ಅಂದ್ರೆ ನಮ್ಮ ಹೊಟ್ಟೆನಲ್ಲಿ ನಾನು ಲಾಸ್ಟ್ ಟೈಮ್ ಹೇಳ್ದಂಗೆ ಈ ಆಸಿಡ್ ಉತ್ಪಾದನೆ ಜಾಸ್ತಿ ಆದ್ರೆ ಇದೆಲ್ಲ ಹೇಳ್ತಿರೋದು ನೀವು ಹೈಪರ್ ಅಸಿಡಿಕ್ ಸಂಬಂಧಪಟ್ಟದ್ದು. ಖಾರ ತಿನ್ನೋದು, ಹುಳಿ ತಿನ್ನೋದು, ಕಾಫಿ ಕುಡಿಯೋದು, ಟೀ ಕುಡಿಯೋದು, ಆಲ್ಕೋಹಾಲ್, ಇವೆಲ್ಲ ಏನಂತ ಹೇಳಿದ್ರೆ ಈ ಆಸಿಡ್ ನ ಉತ್ಪಾದನೆ ಜಾಸ್ತಿ ಮಾಡುವಂತ ಇದು. ಅದು ಆಯಾ ಟೈಮಿಗೆ ತಕ್ಕಂತೆ ಜಾಸ್ತಿ ಆಗುತ್ತೆ, ಕಡಿಮೆ ಆಗುತ್ತೆ, ಜಾಸ್ತಿ ಆಗುತ್ತೆ, ಕಡಿಮೆ ಆಗುತ್ತೆ. ಯಾವ್ದೋ ಒಂದು ಮನೆ ಮದ್ದು ಮಾಡ್ಕೊಳ್ತೀರಾ ಅಥವಾ ಯಾವ್ದೋ ಒಂದು ಮಾರು ತಗೊಳ್ತೀರಾ, ಯಾವಾಗಲೂ ಒಂದ್ಸಲ ಬರುತ್ತೆ. ಅದೇ ಕಾಮನ್ ಆಗಿರುವಂತ ಗ್ಯಾಸ್ಟ್ರೈಟಿಸ್. ಈ ಪ್ರಪಂಚದಲ್ಲಿ, ನಮ್ಮ ದೇಶದಲ್ಲಿ ಎಸ್ಪೆಷಲಿ 80% ಜನ ಈ ಗ್ಯಾಸ್ಟ್ರೈಟಿಸ್ ಸಮಸ್ಯೆ ಸಲ್ತಾ ಇದ್ದಾರೆ. ಅದರಲ್ಲಿ 30% ಜನ ಕ್ರೋನಿಕ್ ಗ್ಯಾಸ್ಟ್ರೈಟಿಸ್. ಅಂದ್ರೆ ಎಷ್ಟೇ ಮಾತ್ರೆಗಳು ನುಂಗ್ಲಿ, ಎಂಡೋಸ್ಕೋಪಿ ಮಾಡಲಿ, ಡಾಕ್ಟರ್ ತಗೊಳ್ಳಿ, ಆಯುರ್ವೇದ, ಹೋಮಿಯೋಪತಿ, ಸಿದ್ಧ, ಅಲೋಪತಿ, HP ಗಿಟ್ಟು ಎಲ್ಲದೂ ಆಗೋಗಿರುತ್ತೆ. ಎಲ್ಲ ಆಗ್ಬಿಟ್ಟು ಇಷ್ಟು ದೊಡ್ಡ ಫೈಟ್ ಕೊಡುತ್ತಾರೆ. ಆದ್ರೂ ಕೂಡ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಹೊರಗಡೆ ಬಂದ್ರೆ ತೊಳ್ಳಾಡ್ತಾ ಇರ್ತಾರೆ. ಕ್ರೋನಿಕ್ ಗ್ಯಾಸ್ಟ್ರೈಟಿಸ್. ಕ್ರೋನಿಕ್ ಗ್ಯಾಸ್ಟ್ರೈಟಿಸ್ ಒಂದು ಮುಖ್ಯ ಕಾರಣ ಅಂತ ಹೇಳಿದ್ರೆ ಒಂದು ಹೆಚ್ ಪೈಲೋರಿ ಅನ್ನೊಂದು ಬ್ಯಾಕ್ಟೀರಿಯಾದ ಇನ್ಫೆಕ್ಷನ್. ಹೆಚ್ ಪೈಲೋರಿ, ಹೆಲಿಕೋಬ್ಯಾಕ್ಟರ್ ಪೈಲೋರಿ ಅಂತ ಒಂದು ಬ್ಯಾಕ್ಟೀರಿಯಾ. ಈ ಬ್ಯಾಕ್ಟೀರಿಯಾನ ಕಂಡಿಡಿದವನು 2006ರಲ್ಲಿ ಒಬ್ಬ ಬ್ಯಾರಿ ಮಾರ್ಷಲ್ ಒಬ್ಬ ವಿಜ್ಞಾನಿ. ಸೊ ಈ ಮನುಷ್ಯ ಆಕ್ಚುಲಿ ಯಾರು ನಂಬ್ತಾ ಇರಲಿಲ್ಲ ಇವನ್ನ. ಹೆಂಗ್ರಿ ನಿಮಗೆ ಒಂದು ಬ್ಯಾಕ್ಟೀರಿಯಾ ಉತ್ಪಾದನೆ ಮಾಡುತ್ತೆ ಗ್ಯಾಸ್ಟ್ರೈಟಿಸ್ ಅಂತ ಎಲ್ಲರೂ ನಂಬ್ತಾ ಇರಲಿಲ್ಲ. ಸೊ ಈ ಒಂದು ಏನ್ ಮಾಡ್ದ ಅಂತ ನಂಬ್ತಾ ಇಲ್ಲ ಅಂತದಕ್ಕೆ ಆ ಲೈವ್ ಬ್ಯಾಕ್ಟೀರಿಯಾ ಸ್ಟ್ರೈನ್ಸ್ ತಗೊಂಡು ಅವನೇ ಕುಡಿದ್ಬಿಟ್ಟು ಅವ್ನು 1 ತಿಂಗಳಾದ್ಮೇಲೆ ಹೊಟ್ಟೆಲೆಲ್ಲ ಗ್ಯಾಸ್ಟ್ರಿಕ್ ಅಲ್ಸರ್ ಶುರು ಆಗ್ಬಿಟ್ಟು ಆಮೇಲೆ ನಂಬುದು ಎಲ್ಲರೂ. ಆಮೇಲೆ ಇವನನ್ನು ರಿಸರ್ಚ್ ಮಾಡಿದ್ಮೇಲೆ ಹೌದು ಅಂತ ಕಂಡು ಬಂದ್ಮೇಲೆ ಇದಕ್ಕೆ ಅವನಿಗೆ 2006ರಲ್ಲಿ ನೊಬೆಲ್ ಪ್ರಶಸ್ತಿ ಸಿಕ್ತು. 2006 ನೊಬೆಲ್ ಪ್ರೈಸ್ ವಾಸ್ ಅವಾರ್ಡೆಡ್ ಟು ಬ್ಯಾರಿ ಮಾರ್ಷಲ್ ಫಾರ್ ಫೈಂಡಿಂಗ್ ದಿಸ್ ಹೆಚ್ ಪೈಲೋರಿ, ಒಂದು ನಟೋರಿಯಸ್ ಬ್ಯಾಕ್ಟೀರಿಯಾ. ಯಾರು ನಂಬ್ತಾ ಇರಲಿಲ್ಲ. ಫಾರ್ ಎಕ್ಸಾಂಪಲ್ ನೋಡಿ, ಪ್ರಪಂಚದಲ್ಲಿ ಎಷ್ಟೊಂದು ಸಸ್ತನಿಗಳಿದಾವೆ, ಎಲ್ಲದಕ್ಕಿಂತ ಅಸಿಡಿಟಿ ನಮ್ದೇ ಜಾಸ್ತಿ ಅಂದ್ರೆ ನಮ್ಮ ಹೊಟ್ಟೆಲಿ ಹೆಚ್ ಪೈಲೋರಿ ಜಾಸ್ತಿ ಇರೋದು. ಈ ಹೆಚ್ ಪೈಲೋರಿ ಬ್ಯಾಕ್ಟೀರಿಯಾ ಹೇಗೆ ಅಂತ ಹೇಳಿದ್ರೆ ಅದು ಹೈಪರ್ ಅಸಿಡಿಟಿ ಉಳಿತಾಯ ಜಾಸ್ತಿ ಮಾಡೋದು ಅಥವಾ ಆಸಿಡ್ ನ ಉತ್ಪಾದನೆ ಜಾಸ್ತಿ ಮಾಡೋದಕ್ಕೂ ಜೊತೆಗೆ ಕೆಲವರಿಗೆ ಏನಾಗ್ತದೆ ಹೈಪೋ ಅಸಿಡಿಟಿ, ಆಸಿಡ್ ಲೆವೆಲ್ ನ ಕಡಿಮೆ ಮಾಡೋದು, ಅದು ಕೂಡ ಈ ಬ್ಯಾಕ್ಟೀರಿಯಾ. ಕೆಲವು ನಿರ್ದಿಷ್ಟ ಭಾಗದಲ್ಲಿ ಇನ್ಫೆಕ್ಷನ್ ಆದಾಗ ಹೊಟ್ಟೆಯಲ್ಲಿ ಆಗುತ್ತೆ. ಎಂಡೋಸ್ಕೋಪಿ ಮಾಡಿದಾಗ RUT ಪಾಸಿಟಿವ್, RUT ನೆಗೆಟಿವ್ ಅಂತ ಸುಮಾರು ಜನಕ್ಕೆ ಇವಾಗ ಎಂಡೋಸ್ಕೋಪಿ ಮಾಡಿದ್ರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಗೊತ್ತಾಗುತ್ತೆ. RUT ಪಾಸಿಟಿವ್ ಇದೆ ಅಂತ ಹೇಳಿದ್ರೆ ರಿಯಾಕ್ಟಿವ್ ಯೂರಿಯಸ್ ಟೆಸ್ಟ್ ಅಂತ ಹೇಳ್ಬಿಟ್ಟು ಅದು ಹೆಚ್ ಪೈಲೋರಿ ಪಾಸಿಟಿವ್ ನೆಗೆಟಿವ್ ಅಂತ ಕಂಡುಹಿಡಿಯಬೇಕಾಗುತ್ತೆ. ಸೊ ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟಾಗ ಕಡಿಮೆ ಆಗುತ್ತೆ. HB ಕಿಡ್ನಿ ಸಾಲ ಕೊಡ್ತಾರೆ, ಅದು ಕೊಟ್ಟ ಕಡಿಮೆ ಆಗುತ್ತೆ, ಇಲ್ಲ ಅಂದಾಗ ಮತ್ತೆ ಜಾಸ್ತಿ ಆಗುತ್ತೆ. ಸೊ ಈ ಒಂದು ಹೆಚ್ ಪೈಲೋರಿ ಬ್ಯಾಕ್ಟೀರಿಯಾನೇ ಒಂದು ಮುಖ್ಯ ಕಾರಣ. ಹೆಂಗೆ ಅಂದ್ರೆ ಕಣ್ಣಲ್ಲಿ ಕಸ ಬಿದ್ದಂಗೆ. ಈಗ ಹೊಟ್ಟೆಯಲ್ಲಿ ಬ್ಯಾಕ್ಟೀರಿಯಾ ಇದ್ದಕ್ಕೂ ಕಣ್ಣಲ್ಲಿ ಕಸ ಬಿಡೋದಕ್ಕೂ ಒಂದೇ ಸೇಮ್ ಅನ್ಕೊಳ್ಳಿ. ಈ ಕಣ್ಣಲ್ಲಿ ನೀರು ಬಡಬಡ ಅಂತ ಇಳಿತಿರುತ್ತೆ, ಕಸ ಇದೆ. ಅದಕ್ಕೆ ನೀವು ಕಸ ತೆಗೆದಲ್ಲಿ ಅದಕ್ಕೆ ಬರೀ ಮೆಡಿಸಿನ್ಸ್ ಆಗ್ತಾ ಇದ್ರೆ ನೀರು ಇಳಿತಾನೆ ಇರುತ್ತೆ, ಗ್ಯಾಸ್ಟ್ರೈಟಿಸ್ ಆಗ್ತಾನೆ ಇರುತ್ತೆ. ಅದೇ ರೀತಿ ಸೇಮ್ ಹೊಟ್ಟೆಯಿಂದ ನಾವು ಯಾವಾಗ ಈ ಹೆಚ್ ಪೈಲೋರಿ ಬ್ಯಾಕ್ಟೀರಿಯಾನ ಬಡ ಸಮೇತ ಕಿತ್ತು ಹೊರಗಡೆ ಹಾಕಲ್ವೋ ಅಲ್ಲಿ ತನಕ ಈ ನಮ್ಮ ಒಂದು ಗ್ಯಾಸ್ಟ್ರಿಕ್ ಸಮಸ್ಯೆ ಕ್ಯೂರ್ ಆಗದೆ. ನಮ್ಮಲ್ಲಿ ಬರೋದು ಸುಮಾರು ಜನ ಪೇಷಂಟ್ಸ್ ಗೆ ನ್ಯಾಚುರಲ್ ಆಗಿರುವಂತ ಒಂದು ಈ ಹೆಚ್ ಪೈಲೋರಿಯ ಒಂದು ಇದನ್ನು ಕೊಟ್ಟಾಗ ಇದಾಗುತ್ತೆ. ಈ ಹೊಟ್ಟೆ ಒಳಗಡೆ ಬ್ಯಾಕ್ಟೀರಿಯಾ ಸೇರಕ್ಕೆ ಏನ್ ಕಾರಣ? ಸುಮಾರು ಕಾರಣಗಳಿಂದ ಆಗ್ತವೆ. ಸರಿಯಾದ ಒಂದು ಗಟ್ ಡಿಸ್ಪೋಸಿಸ್ ಇರ್ಬೋದು, ಸರಿಯಾದ ಆಹಾರ ಕ್ರಮ ಇಂದಲೇ ಇರ್ಬೋದು. ಕೆಲವರಿಗೆ ಏನಂತ ಹೇಳಿದ್ರೆ ಈಗ ಇನ್ಫೆಕ್ಷನ್ಸ್ ಆಗ್ತಾ ಇರುತ್ತೆ, ಒಬ್ಬರಿಗೆ ಹರಡೋ ಚಾನ್ಸಸ್ ತುಂಬಾ ಕಡಿಮೆ ಇದು ಅಂದ್ರೆ ಆ ಮೀಡಿಯಂ ನೋಡಿ ಹೆಚ್ ಪೈಲೋರಿ ಪ್ರತಿಯೊಬ್ಬ ಮನುಷ್ಯನಲ್ಲೂ ಹೆಚ್ ಪೈಲೋರಿ ಇರುತ್ತೆ. ಅದು ಇನ್ಫೆಕ್ಷನ್ ಅದಕ್ಕೆ ಎಷ್ಟು ಇರಬೇಕು ಅದಕ್ಕಿಂತ ಜಾಸ್ತಿ ಡಬಲ್, ತ್ರಿಬಲ್, 4 ಪಟ್ಟು 5 ಪಟ್ಟು ಜಾಸ್ತಿ ಆದಾಗ ಈ ಪ್ರಾಬ್ಲಮ್ ಕಾಣಿಸ್ಬಿಡುತ್ತೆ. ಪ್ರತಿಯೊಬ್ಬ ಮನುಷ್ಯನಲ್ಲೂ ಹೆಚ್ ಪೈಲೋರಿ ಬ್ಯಾಕ್ಟೀರಿಯಾ ಇದ್ದೇ ಇರುತ್ತೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಕೋಟ್ಯಾಂತರ ಟ್ರಿಲಿಯನ್ ಗಟ್ಟಲೆ ಬ್ಯಾಕ್ಟೀರಿಯಾ ಇರುತ್ತೆ, ಇದು ಇರುತ್ತೆ. ಅದು ಜಾಸ್ತಿ ಆಗಿ ನಾವು ಮಾಡುವಂತ ಕೆಲವು ಕೆಲಸಗಳೇ ಲೈಕ್ ಉಪ್ಪು, ಹೆಚ್ಚು ಉಪ್ಪಿನ ಸೇವನೆ. ಉಪ್ಪು ಜಾಸ್ತಿ ಇದ್ದಷ್ಟು ಹೆಚ್ ಪೈಲೋರಿ ಜಾಸ್ತಿ ಮಾಡುತ್ತೆ. ಸಕ್ಕರೆ ಸೇವನೆ, ಅಧಿಕವಾದ ಸಕ್ಕರೆ ಅಂಶ ಇರುವಂತಹ ಆಹಾರಗಳನ್ನ ಸೇವಿಸೋದು. ಸಕ್ಕರೆ ಅಂದ್ರೆ ಸರಿ ನೀವು ವೈಟ್ ಶುಗರ್ ಬೇಕು ಅಂತಿಲ್ಲ. ಈ ಮೈದಾ ಇರ್ಬೋದು, ರಿಫೈನ್ಡ್ ಫ್ಲೋರ್ಸ್ ಇರ್ಬೋದು, ರಿಫೈನ್ಡ್ ಆಯಿಲ್ಸ್ ಇರ್ಬೋದು, ಇದರಲ್ಲಿ ಯಾವ್ದ್ರಲ್ಲಿ ಹೆಚ್ಚು ಕಾರ್ಬೋಹೈಡ್ರೇಟ್ ಅಂಶ ಇರುತ್ತೋ ಅದು ಕೂಡ ಒಂದು. ಹೆಚ್ಚು ನಿಕ್ಕಲ್ ಇರುವಂತಹ ಅಂಶ ಇರುವಂತಹ ಆಹಾರಗಳು. ಸ್ಮೋಕಿಂಗ್ ಇಸ್ ಆಲ್ಸೋ ಎ ಕಾಸ್. ತುಂಬಾ ಆಲ್ಕೋಹಾಲ್ ಅಬ್ಯೂಸ್ ಇಸ್ ಆಲ್ಸೋ ಎ ಕಾಸ್ ಈ ಹೆಚ್ ಪೈಲೋರಿ ಜಾಸ್ತಿ ಬೆಳೀಲಿಕ್ಕೆ. ಸೊ ಹೀಗಾಗಿ ಸುಮಾರು ನಾನಾ ಕಾರಣಗಳು ಇರ್ತವೆ. ಆದ್ರೆ ಅದರ ಒಂದು ಪ್ರಮಾಣ ತೆಗೆಸೋದ್ ಬಗ್ಗೆ ಮಾತ್ರ ನಾವಿದ್ರಿ. ಡಾಕ್ಟರ್, ಈ ಹೆಚ್ ಪೈಲೋರಿ ಬ್ಯಾಕ್ಟೀರಿಯಾ ಅನ್ನಲ್ಲ, ಇದು ಯಾವ್ಯಾವ ಕಾಯಿಲೆಗಳನ್ನ ತರುತ್ತೆ?
ನೋಡಿ ಇದರಲ್ಲಿ ಹೆಚ್ಚುವರಿ ಕೇವಲ ನಾವು ಗ್ಯಾಸ್ಟ್ರೈಟಿಸ್ ಮಾತ್ರ ಅಲ್ಲ, ಗರ್ಡ್ ಗ್ಯಾಸ್ಟ್ರೋ ಈಸೋಫೇಜಿಯಲ್ ರಿಫ್ಲಕ್ಸ್ ಡಿಸೀಸ್ ಅಂತ ಹೇಳ್ತೀವಿ, ಹೊಟ್ಟೆ ಉಬ್ಬರ ಸಾಬರುವಂತದ್ದು, ಹುಳಿ ತೆಗುತ್ತೆ, ಅದು ಕೂಡ ಇದೇ ಒಂದು ಕಾರಣ. ಈ ಒಂದು ಗ್ಯಾಸ್ಟ್ರಿಕ್ ಅಲ್ಸರ್ ಇದೆ ಅಂತ ಹೇಳಿದ್ರೆ 100% ಹೆಚ್ಚುವರಿ ಬ್ಯಾಕ್ಟೀರಿಯಾ ಇದೆ ಅಂತ ಹೇಳ್ತಾ, ಡಿಯೋಡಿನಲ್ ಅಲ್ಸರ್ ಇರ್ಬೋದು, ಪೆಪ್ಟಿಕ್ ಅಲ್ಸರ್ ಇರ್ಬೋದು. ಅದಕ್ಕೆ ಕಾರಣನೂ ಇದೊಂದು ಹೆಚ್ಚುವರಿ ಇನ್ಫೆಕ್ಷನ್. ಮೈಗ್ರೇನ್ ಅಟ್ಯಾಕ್ಸ್, ತಲೆನೋವು ಅಂತ ಹೇಳ್ತಿರ್ತಾರೆ, ಅವರಿಗೆ ತಲೆನೋವು ಮೇಲೆ ತಗೊಳ್ತಿರ್ತಾರೆ. ಯಾಕಂದ್ರೆ ಮೈಗ್ರೇನ್ ಗೆ ಒಂದು 80% ಆಫ್ ಮೈಗ್ರೇನ್ ಇಸ್ ಬಿಕಾಸ್ ಆಫ್ ಹೆಚ್ಚುವರಿ ಇನ್ಫೆಕ್ಷನ್. ಅವ್ರಿಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದೇ ಇರುತ್ತೆ. ಊಟ ತಿಂದಾಗ, ಊಟ ವ್ಯತ್ಯಾಸ ಆದಾಗ, ಕೆಲವು ಆಹಾರಗಳನ್ನ ತಿಂದಾಗ, ಖಾಲಿ ಬಿಟ್ಕೊಂಡಾಗ ತಲೆನೋವು ಟ್ರಿಗರ್ ಆಗುತ್ತೆ. ಯಾಕೆ ಅಂತ ಬಿಕಾಸ್ ಆಫ್ ದಿಸ್ ಹೆಚ್ಚುವರಿ ಇನ್ಫೆಕ್ಷನ್. ಅದು ಯೂಸ್ ಮಾಡುವಂತ ಉತ್ಪಾದನೆ ಮಾಡುವಂತ ಕೆಮಿಕಲ್ಗಳು ಡೈರೆಕ್ಟ್ ಆಗಿ ನ್ಯೂರೋ ಟ್ರಾನ್ಸ್ಮಿಟರ್ಗಳು ಬ್ರೈನ್ ಮೇಲೆ ಆಕ್ಟಿವ್ ಮಾಡಿ ಬ್ರೈನ್ ಗೆ ಬ್ಲಡ್ ರಶ್ ಮಾಡುತ್ತೆ. ಮೈಗ್ರೇನ್ ಇಸ್ ಆಲ್ಸೋ ಕಾಸ್ ಆಫ್ ದಿಸ್ ಥಿಂಗ್. ಇನ್ನು ನೀವು ಹೇಳ್ತಾ ಹೋಗ್ಬೇಕು ಅಂತ ಹೇಳಿದ್ರೆ ತುಂಬಾ ಎಂಡ್ ಸ್ಟೇಜಸ್ ಅಲ್ಲಿ ಗ್ಯಾಸ್ಟ್ರಿಕ್ ಕಾರ್ಸಿನೋಮಾ, ಹೈಪರಸಿಟಿ ಇದ್ದವರಿಗೆ, ಆಂಟ್ರಲ್ ಗ್ಯಾಸ್ಟ್ರಿಕ್ ಇದ್ದವರಿಗೆ ಗ್ಯಾಸ್ಟ್ರಿಕ್ ಕ್ಯಾನ್ಸರ್ ಕೂಡ ಉತ್ಪಾದನೆ ಮಾಡುವಂತದ್ದು ಈ ಒಂದು HPL. ಹಾಗಾಗಿ ಈ HPL ಅನ್ನೋದು ವೆರಿ ವೆರಿ ನಟೋರಿಯಸ್ ಬ್ಯಾಕ್ಟೀರಿಯಾ. ಸೊ ಇದು ಎಲ್ಲದಿಂದ ಹಿಡಿದು ಇದು ಹೈಪರಸಿಟಿ ಕೂಡ ಮಾಡಬಹುದು, ಹೈಪೋ ಅಸಿಡಿಟಿ ಅಜೀರ್ಣ ಅಂತ ಹೇಳಿದ್ನಲ್ಲ, ಅಜೀರ್ಣದ ಸಮಸ್ಯೆಗಳು, ಹೈಪರ್ ಆಸಿಡ್ ಲೆವೆಲ್ ಕಡಿಮೆ ಮಾಡಬಹುದು, ಜಾಸ್ತಿ ಮಾಡಬಹುದು. ಕೆಲವರಲ್ಲಿ ಮಿಕ್ಸ್ ಆಗಿರುತ್ತೆ, ಕೆಲವು ಟೈಮ್ ಹುಳಿ ತೆಗ್ ಬರುತ್ತೆ, ಕೆಲವು ಟೈಮ್ ಜೀರ್ಣ ಆಗಲ್ಲ, ಆ ತರನೂ ಇರುತ್ತೆ. ಸೊ ಪ್ಯಾನಿಕ್ ಆಸಿಡಿಸ್ ಆಗಿರುತ್ತೆ ಹಾಗೆ. ಸೊ ಅದನ್ನ ನಾವು ಡೆಫ್ರಿಕೇಟ್ ಮಾಡ್ಬಿಟ್ಟು ಅದಕ್ಕೆ ಚಿಕಿತ್ಸೆ ಕೊಟ್ಟಾಗ ಸರಿ ಆಗುತ್ತೆ. HPL ಇಸ್ ವೆರಿ ಡೇಂಜರಸ್ ಬ್ಯಾಕ್ಟೀರಿಯಾ. ಅದನ್ನ ಎಲಿಮಿನೇಟ್ ಫಸ್ಟ್ ಆಫ್ ಆಲ್ ಮಾಡ್ಲೇಬೇಕು. ಅಂದ್ರೆ ಹೊಟ್ಟೆಯಿಂದ ತೆಗೆಯಂತ ಇದನ್ನ ಮಾಡಿದಾಗ ಆಗುತ್ತೆ, ಸಂಪೂರ್ಣವಾಗಿ ನಾಶ ಮಾಡಬಹುದು ಗ್ಯಾಸ್ಟ್ರಿಕ್. ಡಾಕ್ಟರ್, ಈ HPL ಬಗ್ಗೆ ಹೇಳಿರಲ್ಲ, ಇದಕ್ಕೆ ಚಿಕಿತ್ಸೆ ಏನಾದ್ರು ಇದೆಯೇ ಅಥವಾ ಹಾಗೆ ಏನಾದ್ರು ವಾಸಿ ಮಾಡ್ಬೋದು ಅಥವಾ ಚಿಕಿತ್ಸೆ ಕೊಟ್ಟು ಖಂಡಿತ ನೋಡಿ. ಈಗ ನಾರ್ಮಲಿ ಏನಂತ ಹೇಳಿದ್ರೆ ಅದಕ್ಕೆ ಒಂದು ಟ್ರಿಪಲ್ ಥೆರಪಿ ಅಂತ ಅವ್ರು ಕಂಡಿಡಿದ್ರು. ನಾರ್ಮಲಿ ಅದರಲ್ಲಿ 2 ಆಂಟಿಬಯೋಟಿಕ್, ಒಂದು ಆಂಟಿಬಯೋಟಿಕ್. ಈಗ ಬ್ಯಾಕ್ಟೀರಿಯಾ ಆದ್ಮೇಲೆ ಆಂಟಿಬಯೋಟಿಕ್ ಕೊಡ್ಲೇಬೇಕಲ್ಲ, HP ಕಿಟ್ ಅಂತ ಹೆಸರು. 2 ತರ ಆಂಟಿಬಯೋಟಿಕ್ ಇರುತ್ತೆ, ಒಂದು ಆಂಟಾಸಿಡ್ ಇರುತ್ತೆ. ಅದು ಆಂಟಿಬಯೋಟಿಕ್ಸ್ ತಗೊಂಡಾಗ ಅದು ಸಾಯ್ತಿತ್ತು, ತೊಂದ್ರೆ ಇಲ್ಲ. ಸ್ಟಾರ್ಟಿಂಗ್ ಅಲ್ಲಿ ಈಗ 2006 ಇಂದ ಅದು ಸ್ಟಾರ್ಟ್ ಮಾಡಿದ್ರು. ಆಕ್ಚುಲಿ ಆ ಟೈಮ್ ಚೆನ್ನಾಗಿ ವರ್ಕ್ ಆಯ್ತು ಆಕ್ಚುಲಿ ಆ ಟೈಮ್ ನಲ್ಲಿ. ಆದ್ರೆ ಕಾಲ ಕ್ರಮೇಣ ಹೋಗ್ತಾ ಇದ್ದಂಗೆ HP ಕಿಟ್ ತಗೊಂಡಾಗ ಕಡಿಮೆ ಆಗ್ತಿತ್ತು, 1-2 ತಿಂಗಳು ಬಿಟ್ಟು ಮತ್ತೆ ಬರಕ್ ಶುರು ಆಗ್ಬಿಟ್ಟು. ದಟ್ ಇಸ್ ಬಿಕಾಸ್ ಆಫ್ ಬ್ಯಾಕ್ಟೀರಿಯಲ್ ರೆಸಿಸ್ಟೆನ್ಸ್ ಡೆವಲಪ್ ಆಗ್ಬೇಕು. ಬ್ಯಾಕ್ಟೀರಿಯಾಗಳು ಈ ಇದರಲ್ಲಿರುವಂತ ಆಂಟಿಬಯೋಟಿಕ್ ಒಕ್ಕೊಳ್ಳೋದೇ ಇಲ್ಲ, ಸಾಯೋದೇ ಇಲ್ಲ, ಸ್ಟ್ರಾಂಗ್ ಆಗ್ಬಿಟ್ಟು ಬ್ಯಾಕ್ಟೀರಿಯಾಗಳು, HPL ಬ್ಯಾಕ್ಟೀರಿಯಾ ಅದು ಹಾಕಿ. ಸೊ ಹಾಗಾಗಿ ಏನಂತ ಹೇಳಿದ್ರೆ ಇತ್ತೀಚೆಗಂತೂ ಈಗ ನ್ಯಾಚುರಲ್ ಟ್ರಿಪಲ್ ಥೆರಪಿ ಅನ್ನೋ ಒಂದು ಕಾನ್ಸೆಪ್ಟ್ ಬಂದಿದೆ. ಈ ಒಂದು ನ್ಯಾಚುರಲ್ ಟ್ರಿಪಲ್ ಥೆರಪಿ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ತುಂಬಾ ಚೆನ್ನಾಗಿ ಇದನ್ನ ಕಂಪ್ಲೀಟ್ ಕ್ಯೂರ್ ಮಾಡಬಹುದು. ಇದು ತುಂಬಾ ಕಷ್ಟ ಏನಲ್ಲ, ಇದು ಮನೇಲೆ ಮಾಡ್ಕೊಳ್ಳುವಂತ ನ್ಯಾಚುರಲ್ ಟ್ರಿಪಲ್ ಥೆರಪಿ. ಟ್ರಿಪಲ್ ಥೆರಪಿ ಅಂದ್ರೆ ಮೂರು ಟ್ರಿಪಲ್ ಅಲ್ಲಿ 2 ಆಂಟಿಬಯೋಟಿಕ್, ಒಂದು ಆಂಟಾಸಿಡ್ ಇತ್ತಲ್ಲ. ಈ ನ್ಯಾಚುರಲ್ ಟ್ರಿಪಲ್ ಥೆರಪಿ 3 ಅಂದ್ರೆ ಒಂದು ಡಯಟ್, ಸರಿಯಾದ ಒಂದು ಆಹಾರ ಕ್ರಮ, ಒಂದು ನ್ಯಾಚುರಲ್ ಆಗಿ ಪ್ರಾಕೃತಿಕವಾಗಿ ನಮ್ಮ ಅಡಿಗೆ ಮನೆಯಲ್ಲೇ ಸಿಗುವಂತ ಕೆಲವು ಆಂಟಿಬಯೋಟಿಕ್ಗಳು, ನ್ಯಾಚುರಲ್ ಹರ್ಬಲ್ ಆಂಟಿಬಯೋಟಿಕ್ಗಳು ನ್ಯಾಚುರಲ್ ಆಗಿ ತಗೊಳ್ಳೋದ್ರಿಂದ, ಮತ್ತು 3ನೇದಾಗಿ ಒಳ್ಳೆಯ ಪ್ರೋಬಯೋಟಿಕ್ಸ್ ಅಂದ್ರೆ ಒಳ್ಳೆಯ ಸೂಕ್ಷ್ಮಾಣು ಜೀವಿಗಳನ್ನ ನಮ್ಮ ಹೊಟ್ಟೆಗೆ ಹಾಕಿದಾಗ ಈ HPL ನಾಶ ಆಗೋದಲ್ದಲೆ ಮತ್ತೆ ಹುಟ್ಟು ಮತ್ತೆ ಬರೋದನ್ನ ಅವಾಯ್ಡ್ ಮಾಡುತ್ತೆ ಅಂತ ಕೂಡ ವೈಜ್ಞಾನಿಕವಾಗಿ. ಅದರಲ್ಲಿ ಈಗ ಡಯಟ್ ಅಂತ ಹೇಳಿದ್ರೆ ಏನು ಡಯಟ್ ಅಂದ್ರೆ ಯಾವ ರೀತಿ ಡಯಟ್ ನಲ್ಲಿ ಸುಮಾರು ಒಂದು ಅವಾಯ್ಡ್ ಮಾಡ್ಬೇಕು, ಸಕ್ಕರೆ ಅವಾಯ್ಡ್ ಮಾಡ್ಬೇಕು, HPL ಏನೇನ್ ಬೇಡ ಅವೆಲ್ಲ ಬೆಳೆಸ್ಕೊತೀವಿ ನಾವು ನಾರ್ಮಲಿ, ತುಂಬಾ ಡೀಪ್ ಆಗಿದೆ. ಆದ್ರೆ ಒಂದು ಡಯಟ್ ನಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ ತಂಗಳ ಗಂಜಿ ಅನ್ನ ಅಂತ ಹೇಳಿದ್ರೆ ರಾತ್ರಿ ಏನು ಮಾಡಿಟ್ಟಿರ್ತೀರಲ್ಲ ಅನ್ನನ, ಬೆಳಿಗ್ಗೆ ಅದಕ್ಕೆ ಬಿಸಿಲು ಹಾಕಿಟ್ಬಿಡೋದು. ನಿನ್ ಕಾಲದಲ್ಲ ಮಾಡ್ತಿದ್ರು, ಈಗ ಗದ್ದೆಗೆಲ್ಲ ಹೋಗೋರು ಆದ್ರೆ ಅನ್ನ ಉಳಿದ್ರೆ ಅದಕ್ಕೆ ಬಿಸಿಲು ಹಾಕಿಟ್ಬಿಡೋದು. ಬೆಳಿಗ್ಗೆ ಅದನ್ನ ಮೊಸರು ಜೊತೆ ತರಕಾರಿ ತೆಕೊಂಡು ಹೋಗ್ಬಿಡೋದು. ಒಳ್ಳೆ ಬ್ಯಾಕ್ಟೀರಿಯಾಗಳು ಬೆಳೆದಿರ್ತದೆ ಒಳಗಡೆ, ಗುಡ್ ಬ್ಯಾಕ್ಟೀರಿಯಾ. ಗಂಜಿ ಅಂತ ಇವಾಗ ತುಂಬಾ ಫೇಮಸ್. ಕೇರಳದಲ್ಲಿ ಹೋದ್ರೆ ಡಿಫ್ರೆಂಟ್ ಟೈಪ್ ಆಫ್ ಗಂಜಿ ಕೊಡ್ತಾರೆ, ಹೋಟ್ಲ್ಗಳಲ್ಲಿ ಸಿಗ್ತವೆ, ತಿಂಡಿ ಭಾರಿ ಫೇಮಸ್ ಆಗ್ಬಿಟ್ಟಿದೆ. ಇಲ್ಲೆಲ್ಲ ಇನ್ನೂ ಶುರು ಆಗಿಲ್ಲ. ಈ ಗಂಜಿ ಅನ್ನಕ್ಕೆ ಮೊಸರು ಹಾಕೊಂಡು ಸ್ವಲ್ಪ ತರಕಾರಿಗಳ ಜೊತೆಗೆ, ತುಂಬಾ ಖಾರ ಇರಬಾರ್ದು, ತರಕಾರಿ, ಬೇಯಿಸಿ ತರಕಾರಿ, ಎಸ್ಪೆಷಲಿ ಬೇಯಿಸಿ ತರಕಾರಿ, ಹಸಿ ತರಕಾರಿ ತಿನ್ಬಾರ್ದು ಎಷ್ಟೋದರಿಗೆ. ಅದು ಯಾಕಂದ್ರೆ ನಿಕ್ಕಲ್ ಜಾಸ್ತಿ ಇರುತ್ತೆ, ಹಾಗಾಗಿ ಹಸಿ ತರಕಾರಿ ಮತ್ತೆ ಮೊಳಕೆ ಕಟ್ಟಿದ ಕಾಳುಗಳು ತಿನ್ನಕ್ ಹೋಗ್ಬಾರ್ದು ಎಷ್ಟೋದರಿಗೆ. ಬೇಯಿಸಿ ತಿನ್ಬೇಕು, ಏನೇನು ಬೇಯಿಸಿ ತಿನ್ಬೇಕು. ಬೇಯಿಸಿದ ತರಕಾರಿಗಳ ಜೊತೆಗೆ ಬೆಳಿಗ್ಗೆ ನಿಮ್ಮ ತಿಂಡಿಯ ಬದಲಿಗೆ ಇದನ್ನ ಸೇವಿಸ್ತಾ ಬರೋದು ನಾವು 21 ದಿವಸಗಳ ಬಂದ ಆ ತರ ಒಂದು ಡಯಟ್ ನಾವು ನಾರ್ಮಲಿ ಮಾಡಿಸುವಂತದ್ದು. ಅದು ಮಾಡಿದಾಗ ಏನಾಗುತ್ತೆ ಅಂತಂದ್ರೆ ಹೊಟ್ಟೆ ತಣ್ಣಗಿರುತ್ತೆ, HPL ಬೇಕಾಗಿರುವಂತ ಅಂಶಗಳು ಯಾವುದು ಅದ್ರಲ್ಲಿ ಇರಲ್ಲ, ನಿಧಾನವಾಗಿ HPL ಇದರಿಂದ ಸಾಯ್ತಾ ಬರುತ್ತೆ ಅಂತ ಹೇಳ್ಬಿಟ್ಟು ವೈಜ್ಞಾನಿಕ ಪ್ರೂವ್ ಆಗಿದೆ. ಅದು ಮೇನ್ ಡಯಟ್. ನಾವು ರಾತ್ರಿ ನೆನೆ ಹಾಕ್ಬಿಟ್ಟು ಬೆಳಿಗ್ಗೆ ಸೇವಿಸುವಂತದ್ದು. ರಾತ್ರಿ ಮಾಡಿದ ಗಂಜಿ ಅನ್ನ ಬೆಳಿಗ್ಗೆ ಸೇವಿಸೋದು, ಬೆಳಿಗ್ಗೆ ಮಾಡಿದ ರಾತ್ರಿ ಸೇವಿಸೋದು. ಒಂದು 8 ರಿಂದ 12 ಗಂಟೆ ತನಕ ಹಂಗೆ ಖಾಲಿ ಇಟ್ಬಿಡ್ಬೇಕು ಅಷ್ಟೇ. ಫ್ರಿಜ್ ಅಲ್ಲಿ ಇಡಬಾರ್ದು, ಫ್ರಿಜ್ ಅಲ್ಲಿ ಬ್ಯಾಕ್ಟೀರಿಯಾಗಳು ಬೆಳೆಯಲ್ಲ, ಒಳ್ಳೆ ಇಟ್ಬಿಡ್ಬೇಕು. ಅದರಲ್ಲಿ ಒಳ್ಳೆ ಬ್ಯಾಕ್ಟೀರಿಯಾಗಳು ಬೆಳಿಬೇಕು, ಫರ್ಮೆಂಟ್ ಆಗ್ಬೇಕು. ಫರ್ಮೆಂಟೆಡ್ ಗಂಜಿ ವಾಟರ್ ಅಂತ ಹೇಳ್ತಾರೆ. ಸೊ ಒನ್ ಆಫ್ ದ ವಂಡರ್ಫುಲ್ ರೆಮಿಡಿ HPL ಇನ್ಫೆಕ್ಷನ್ ಗೆ ಬೆಸ್ಟ್ ಅದು ಡಯಟ್. ಎರಡನೇದಾಗಿ ನಾನು ಹೇಳಿದ್ದು ನ್ಯಾಚುರಲ್ ಆಂಟಿಬಯೋಟಿಕ್. ಅದರಲ್ಲಿ ಸುಮಾರಿದೆ ಹೇಳಕ್ ಹೋದ್ರೆ, ಅದ್ರಲ್ಲಿ ನಾನು 3 ಮುಖ್ಯವಾದ ಹೇಳ್ತೀನಿ. ಒಂದು ಜ್ಯೇಷ್ಠ ಮಧು,
ಜ್ಯೇಷ್ಠ ಮಧು, ಜ್ಯೇಷ್ಠ ಮಧು ಲಿಕೋರೈಸ್ ಅಂತ ಕರಿತೀವಿ, ಅತಿ ಮಧುರ ಅಂತ. ಇಲ್ಲಿ ಗ್ರಂಥಿ ಅಂಗಡಿಗಳ ಸಿಗ್ತವೆ. ಸುಮಾರು ಜನ ಲೇಡೀಸ್ಗೆ ಎಲ್ಲರಿಗೂ ಗೊತ್ತಿರುತ್ತೆ ಜ್ಯೇಷ್ಠ ಮಧು. ಕೆಮ್ಮು ಗಿಮ್ಮು ಆದ್ರೆ ಮಕ್ಕಳಿಗೆ ಹಾಕಿಸ್ತಾ ಇರ್ತಾರೆ ಜ್ಯೇಷ್ಠ ಮಧು. ಅದನ್ನ ಬೇಕಾದ್ರೆ ಪುಡಿನ ಹಾಕಿ ಕುದಿಸ್ಕೊಂಡು ಒಂದು ಕಷಾಯ ತರ ಮಾಡ್ಕೊಂಡು ಅದನ್ನ ಊಟದ ನಂತರ ಸೇವಿಸ್ತಾ ಬರೋದು. ಅದು ಕೂಡ ನಮ್ಮ ಬ್ಯಾಕ್ಟೀರಿಯಲ್ ಶೆಲ್ಸ್ ಏನಿದೆ ಈ H. pylori ಅದನ್ನ ಡಿಸ್ಟರ್ಬ್ ಮಾಡುತ್ತೆ, ಬೆಳೆಯಕ್ ಬಿಡಲ್ಲ. ಹಾಗಾಗಿ ಅದನ್ನ ಕುಡಿತಾ ಬರೋದು ಒಳ್ಳೇದು. ಎರಡನೇದು ಇನ್ನೊಂದು ಬಹಳ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಈ ಕಪ್ಪು ಜೀರಿಗೆ. ಅದಕ್ಕೇನಂತರ ನಾವು ನಿಗೆಲ್ಲಾ ಸಟೈವ ಅಂತ ಹೇಳ್ಬಿಟ್ಟು ಕಲೌಂಜಿ ಸೀಡ್ಸ್ ಅಂತಾರೆ. ಈ ಆಕ್ಚುಲಿ ಇದು ತುಂಬಾ ಹಿಂದೆ ಪುರಾಣ ಕಥೆನೇ ಇದೆ. ಈ ಕುರಾನ್ ಅಲ್ಲಿ ಪ್ರವಾದಿ ಮೊಹಮ್ಮದ್ ಅವರು ಇದನ್ನ ಇದ್ ಮಾಡಿದ್ರು. ಯಾಕಂದ್ರೆ ಈ ಕಲೌಂಜಿ ಸೀಡ್ಸ್ ಗೆ ಆಕ್ಚುಲಿ ದಿಸ್ ಒನ್ ಆಫ್ ದ ಬೆಸ್ಟ್ ರೆಮಿಡಿ, ಎಲ್ಲದಕ್ಕೂ ರೆಮಿಡಿ ಎಕ್ಸೆಪ್ಟ್ ಡೆತ್ ಅಂತ. ಸಾವಿಗೆ ಬಿಟ್ರೆ ಬಾಕಿ ಎಲ್ಲದಕ್ಕೂ ಇದು ಚಿಕಿತ್ಸೆ ಅಂತ. ಆ ಟೈಮ್ ನಲ್ಲೇ ಅದಕ್ಕೆ ಇದಿದೆ. ಅದು ಕೂಡ ಈ ಬ್ಯಾಕ್ಟೀರಿಯಾನ ಬೆಳೆಯಕ್ ಬಿಡಲ್ಲ, ಕಪ್ಪು ಜೀರಿಗೆ. ಅದನ್ನ ಜೇನುತುಪ್ಪದಲ್ಲಿ ಮಿಕ್ಸ್ ಮಾಡ್ಕೊಂಡು ಅಗದು ಬಿಟ್ಟು ಚೆನ್ನಾಗಿ ತಿಂದ್ಬಿಟ್ಟು ನೀರು ಕುಡಿಯೋದ್ರಿಂದ ಕೂಡ H. pylori ಸಾಹಿತ್ಯ ಅಂತ ವೈಜ್ಞಾನಿಕ ಕೂಡ ಆಗಿದೆ. ಇನ್ನು ಸುಮಾರು ಇದೆ. ಸೊಗದೆ ಬೇರು ಇರ್ಬೋದು, ಸೊಗದೆ ಬೇರಿನ ಕಷಾಯ ಮಾಡಿ ಕುಡಿಯೋದು ಒನ್ ಆಫ್ ದ ಬೆಸ್ಟ್ ರೆಮಿಡಿ. ಜಿಂಜರ್ ಅದು ಕೂಡ ಒಳ್ಳೆಯ ಒಂದು ಇದು. ಇದೆಲ್ಲ ನ್ಯಾಚುರಲ್ ಆಂಟಿಬಯೋಟಿಕ್ ಕೆಲಸ ಮಾಡ್ತವೆ. ಶುಂಠಿಯ ನೀರು, ಸೊಗದೆ ಬೇರು, ಈ ನಿಗೆಲ ಸಟೈವ ಅಥವಾ ಕಪ್ಪು ಜೀರಿಗೆ ಮತ್ತು ಈ ಜ್ಯೇಷ್ಠ ಮಧು ಅಥವಾ ಲಿಕೋರೈಸ್, ಇದು ನ್ಯಾಚುರಲ್ ಆಂಟಿಬಯೋಟಿಕ್ ಕೆಲಸ ಮಾಡ್ಬಿಟ್ಟು ಇದಕ್ಕೆ ಮಾಡುತ್ತೆ. ಇದ್ರದ್ದು ಒಂದು ಡಿವೈಸ್ ಮಾಡುವಂತ ಮೆಡಿಸಿನ್ಸ್ ಗಳೇ ಇದಾವೆ, ಸುಮಾರು ಬರ್ತವೆ. ಅದಕ್ಕೆ ಜೊತೆ ತ್ರಿಫಲ ಎಲ್ಲ ಸೇರ್ಕೊಂಡು ಮಾಡುವಂತದ್ದು ನ್ಯಾಚುರಲ್ ಆಂಟಿಬಯೋಟಿಕ್ ಕೆಲಸ ಮಾಡ್ತವೆ. ಇದನ್ನ ತಗೊಳ್ಳೋದ್ರಿಂದ ಮತ್ತೇನು ಗೊತ್ತಾ, ಇದ್ರಲ್ಲಿ ಸೈಡ್ ಎಫೆಕ್ಟ್ ಇರಲ್ಲ. ನೀವು ಲಾಂಗ್ ಟರ್ಮ್ ತಗೊಂಡ್ರು ಕೂಡ ಏನ್ ಪ್ರಾಬ್ಲಮ್ ಇಲ್ಲ. ನೀವು 4 ತಿಂಗಳು ಬೇಕಾದ್ರೆ ತಗೊಳ್ಳಿ, ಏನ್ ಟೆನ್ಷನ್ ಇಲ್ಲ. ನ್ಯಾಚುರಲ್ ಫುಡ್ ತರನೇ ಹೋಗುತ್ತೆ ನಮ್ಮ ಬಾಡಿ. ಹಾಗಾಗಿ ಯಾವ್ದಿಲ್ಲ. ಹಾಗಾಗಿ ಇದು ನಿಮ್ಮ ಹೊಟ್ಟೆನಲ್ಲಿ ಮತ್ತೆ H. pylori ಬೆಳಿದಂಗೆ ನೋಡ್ಕೊಳ್ತವೆ. ಸುಮ್ಮನೆ ಆಂಟಿಬಯೋಟಿಕ್ಸ್ ತಗೊಂಡು ಒಳ್ಳೆ ಬ್ಯಾಕ್ಟೀರಿಯಾಗಳನ್ನು ಸಾಯಿಸಿ ಕೆಟ್ಟ ಬ್ಯಾಕ್ಟೀರಿಯಾಗಳನ್ನು ಸಾಯಿಸಿ ಮತ್ತೆ ಬರ್ಸ್ಕೊಳಕ್ಕಿಂತ ನ್ಯಾಚುರಲ್ ಆಂಟಿಬಯೋಟಿಕ್ಸ್ ತಗೊಂಡ್ರೆ ಬೆಟರ್ ಅಲ್ವಾ? ಸೈಡ್ ಎಫೆಕ್ಟ್ ಏನಿರಲ್ಲ. ಮತ್ತೆ ಮೂರನೇದು ಪ್ರೋಬಯೋಟಿಕ್ಸ್. ನೋಡಿ, ಪ್ರೋಬಯೋಟಿಕ್ಸ್ ಅಂದ್ರೆ ಒಳ್ಳೆಯ ಸೂಕ್ಷ್ಮಾಣುಜೀವಿಗಳು, ಗುಡ್ ಬ್ಯಾಕ್ಟೀರಿಯಾ. ನಮ್ಮ ದೇಹದಲ್ಲಿ ಒಳ್ಳೆ ಬ್ಯಾಕ್ಟೀರಿಯಾಗಳು ಒಳ್ಳೆದು. ಈ ಪ್ರಪಂಚದಲ್ಲಿ ಇರುವಂತದ್ರಲ್ಲಿ ಬ್ಯಾಕ್ಟೀರಿಯಾಗಳಲ್ಲಿ ನಾವು ಅಂದ್ಕೊಂಡಿರೋದು ಬ್ಯಾಕ್ಟೀರಿಯಾಗಳು ನಮಗೆ ಜ್ವರ ಮಾಡ್ತವೆ, ಅದ್ ಮಾಡ್ತವೆ, ಇದ್ ಮಾಡ್ತವೆ ಅಲ್ಲ. 99% ಒಳ್ಳೆ ಬ್ಯಾಕ್ಟೀರಿಯಾ. ನಮ್ಮ ದೇಹದಲ್ಲಿ 50 ಟ್ರಿಲಿಯನ್ ಬ್ಯಾಕ್ಟೀರಿಯಾಗಳು ಇರ್ತವೆ. 50 ಟ್ರಿಲಿಯನ್ ಬ್ಯಾಕ್ಟೀರಿಯಾ. ನಮ್ಮ ಟೋಟಲ್ ಜೀವಕೋಶಗಳು 80 ಟ್ರಿಲಿಯನ್. ನಮ್ಮ ಅಪ್ಪ ಅಮ್ಮನ ಸಿಕ್ಕಿರೋದು ಬರೀ 30 ಟ್ರಿಲಿಯನ್. ಉಳಿದಂತೆ 50 ಟ್ರಿಲಿಯನ್ ಸಿಕ್ಕಿರೋದು ನಾವು ಇರುವಂತ ಬ್ಯಾಕ್ಟೀರಿಯಾಗಳಿಂದ. ಆ ಜೀವಕೋಶಗಳೇ ಜಾಸ್ತಿ ಇದಾವೆ. ಸೊ ಈ ಒಳ್ಳೆಯ ಬ್ಯಾಕ್ಟೀರಿಯಾಗಳು, ಒಳ್ಳೆಯ ಸ್ಟ್ರೈನ್ಸ್ಗಳು ನಮ್ಮ ಹೊಟ್ಟೆಲಿದ್ದಾಗ ಅದು ಉತ್ಪಾದನೆ ಮಾಡುವ ಕೆಲವು ಕೆಮಿಕಲ್ಗಳು ಈ ಕೆಟ್ಟ ಬ್ಯಾಕ್ಟೀರಿಯಾಗಳನ್ನ ಸಾಯಿಸ್ತವೆ. ಬ್ಯಾಲೆನ್ಸ್ ಜಾಸ್ತಿ ಇರುತ್ತೆ. ಹೊಟ್ಟೆ ಕೆಟ್ಟ ಬ್ಯಾಕ್ಟೀರಿಯಾ ಜಾಸ್ತಿ ಇದೆ, ಒಳ್ಳೆ ಬ್ಯಾಕ್ಟೀರಿಯಾ ಹಾಕಿ ಒಳ್ಳೆ ಬ್ಯಾಕ್ಟೀರಿಯಾ ಜಾಸ್ತಿ ಆಗ್ತವೆ. ಈ ಕೆಟ್ಟ ಬ್ಯಾಕ್ಟೀರಿಯಾಗಳು ಮಾಡೋದ್ರಿಂದ ಸಾಯ್ತವೆ. ಸೊ ಬೇಸಿಕಲಿ ಗುಡ್ ಪ್ರೋಬಯೋಟಿಕ್ಸ್ ಆರ್ ವೆರಿ ಗುಡ್. ಅದ್ರಲ್ಲಿ ನಿಮಗೆ ಸುಮಾರು ಮಾರ್ಕೆಟ್ ಅಲ್ಲಿ ಪ್ರೋಬಯೋಟಿಕ್ಸ್ ಸಿಗುತ್ತೆ. ಮೊಸರು ಇಸ್ ಎ ಗುಡ್ ಪ್ರೋಬಯೋಟಿಕ್. ಮೊಸರಲ್ಲಿ ಒಳ್ಳೆ ಬ್ಯಾಕ್ಟೀರಿಯಾಗಳು ಇರ್ತವೆ, ಲ್ಯಾಕ್ಟೋಬಾಸಿಲಸ್ ಇರ್ತವೆ. ಜೊತೆಗೆ ಮನೇಲೆ ಮಾಡ್ಕೊಳ್ಳುವಂತ ಒಂದು ಪ್ರೋಬಯೋಟಿಕ್ ಫುಡ್ ಅದು ಅಲೋವೆರಾ ಮತ್ತು ಜಾಗರಿ ಪ್ರೋಬಯೋಟಿಕ್. ಲೋಳೆ ರಸ ಲೋಳೆ ತಕೊಂಡ್ಬಿಡೋದು. ಒಂದು ಹೆಂಗೆ ಅಂತ ಹೇಳ್ತೀನಿ ಕೇಳಿ. ಲೋಳೆ ರಸನ ತಕೊಳ್ಳೋದು ಒಂದು ಅರ್ಧ ಲೀಟರ್ ಅಷ್ಟು, ಒಂದು ಅರ್ಧ ಕೆಜಿ ಅಷ್ಟು ಬೆಲ್ಲದ ಪುಡಿ ಎರಡು ಮಿಕ್ಸ್ ಮಾಡ್ಬಿಡೋದು ಚೆನ್ನಾಗಿ. ಅದಕ್ಕೆ ಒಂದು 1 ಲೀಟರ್ ಆಯ್ತಾ, ಅದಕ್ಕೊಂದು 50 ml ನಷ್ಟು ಆಪಲ್ ಸಿಟ್ರಿಕ್ ವಿನೆಗರ್. ಮನೇಲೆ ಬೆಳೆಯುತ್ತೆ. ಈ ಸಂಸ್ಕರಿಸಿದ ಜೆಲ್ ತಗೊಂಡು ಮಾಡಕ್ ಹೋಗ್ಬೇಡಿ, ನ್ಯಾಚುರಲ್ ಆಗಿರುತ್ತೆ. ಮನೇಲಿ ಬೆಳೆದಿರುತ್ತಲ್ಲ, ನೀವು ಅರ್ಧ ಕೆಜಿ ಬೇಡ ಬೇಡಿ, 100 ml ಮಾಡ್ಕೊಳ್ಳಿ ಸಾಕು. 100 ml ಒಂದು 2 ಅಷ್ಟು ತಗೊಂಡ್ರೆ ಅದು ಚೆನ್ನಾಗಿ ಸುಲ್ಬಿಟ್ಟು ಸಿಪ್ಪೆ ಸುಲ್ಬಿಟ್ಟು ಅದು ಒಳಗಡೆ ಪಲ್ಪ್ ತಕೊಂಡ್ರೆ ಅದು ತುಂಬಿಕೊಂಡ್ರೆ ಡಬ್ಬದಲ್ಲಿ ಅಷ್ಟೇ ಪ್ರಮಾಣದಲ್ಲಿ ನೀವು ಮಾಡಿ. ಅದ್ರ ಒಂದು 10% ಆಪಲ್ ಸಿಟ್ರಿಕ್ ವಿನೆಗರ್ ಹಾಕಿ. 2 ಸೇರಿ 100 ml ಆಯ್ತು ಅಂತ ಹೇಳಿದ್ರೆ ಒಂದು 10 ml ಆಪಲ್ ಸಿಟ್ರಿಕ್ ವಿನೆಗರ್ ಹಾಕಿ ಕಲ್ಸ್ಬಿಟ್ಟು ಫ್ರಿಜ್ ಅಲ್ಲಿ ಇಟ್ಬಿಡೋದು. 1 ವಾರ ಹಂಗೆ ಇಟ್ಟಿರ್ಬೇಕು. ಅದಾದ್ಮೇಲೆ ಅದನ್ನ ಹೊರಗಡೆ ತಕೊಂಡು ಒಂದೊಂದು ಸ್ಪೂನು ಬೆಲ್ಲ ಮಿಶ್ರಣ ಮಾಡ್ಬಿಟ್ಟು ಮಾಡಿ ಸೇವಿಸ್ತಾ ಬರೋದ್ರಿಂದ ನಿಮ್ಮ ಈ ಒಂದು H. pyloriಗೆ ಎಗನೆಸ್ಟ್ ಆಗಿರುವಂತ ಒಳ್ಳೆ ಬ್ಯಾಕ್ಟೀರಿಯಾಗಳು ಡೆವಲಪ್ ಆಗ್ತವೆ. ಅದು ಒಳ್ಳೆ ಪ್ರೋಬಯೋಟಿಕ್ಸ್ ಅದೊಂದಕ್ಕೆ ಅಲ್ಲ. ಆಕ್ಚುಲಿ ಒಳ್ಳೆಯ ಪ್ರೋಬಯೋಟಿಕ್ಗಳು ನಮ್ಮ ದೇಹದಲ್ಲಿ ಸಾವಿರಾರು ಒಳ್ಳೆ ಕೆಲಸಗಳನ್ನ ಮಾಡ್ತವೆ. ನಮ್ಮ ಜೀರ್ಣಾಂಗ ವ್ಯವಸ್ಥೆನ ರೀಸೆಟ್ ಮಾಡ್ತವೆ. ಹಾಗಾಗಿ ಈ ತರ ಒಂದು ಪ್ರೋಬಯೋಟಿಕ್ಸ್ ಒಳ್ಳೆ ಡಯಟ್, ಒಳ್ಳೆ ಒಂದು ಈ ತರ ಪ್ರೋಬಯೋಟಿಕ್ ಆ ತರ ಒಂದು ಡಯಟ್. ಈ ಮೊಸರು ಅಲೋವೆರಾ ಬಿಟ್ರೆ ಮತ್ತೆ ಪ್ರೋಬಯೋಟಿಕ್ಸ್ ಎಲ್ಲ ಫರ್ಮೆಂಟೆಡ್ ವೆಜಿಟೇಬಲ್ಸ್ ಅಲ್ಲೆಲ್ಲ ಜಾಸ್ತಿ ಇರ್ತವೆ. ಈಗ ಬಾಳೆಹಣ್ಣಲ್ಲೂ ಕೂಡ ಒಂದು ಇದ್ರಲ್ಲೆಲ್ಲ ಮಾಡ್ತಾರಲ್ಲ, ಅದರಲ್ಲೂ ಒಳ್ಳೆ ಪ್ರೋಬಯೋಟಿಕ್. ಮತ್ತೆ ಪ್ರೋಬಯೋಟಿಕ್ ಜೊತೆಗೆ ಈ ಬ್ಯಾಕ್ಟೀರಿಯಾಗಳಿಗೆ ಆಹಾರ ಆಗಿರೋದು ಸಾಲ್ಯುಬಲ್ ಫೈಬರ್, ಒಳ್ಳೆ ನಾರಿನಾಂಶ ಇರುವಂತಹ ಆಹಾರಗಳು. ಈ ಬೆಂಡೆಕಾಯಿ ಇರ್ಬೋದು, ಬಾಳೆ ದಿಂಡು ಇರ್ಬೋದು, ಬಾಳೆಹಣ್ಣು ಇರ್ಬೋದು, ಸೀಬೆ ಹಣ್ಣು ಇರ್ಬೋದು, ಚಿಯಾ ಸೀಡ್ಸ್ ಇರ್ಬೋದು, ಸಬ್ಜಾ ಸೀಡ್ಸ್ ಇರ್ಬೋದು, ಅಗಸೆ ಬೀಜ ಇರ್ಬೋದು. ಇದನ್ನೆಲ್ಲ ಏನಂದ್ರೆ ಒಳ್ಳೆ ಸಾಲ್ಯುಬಲ್ ಫೈಬರ್ ಇರುತ್ತೆ. ಇದೆಲ್ಲ ಈ ಬ್ಯಾಕ್ಟೀರಿಯಾಗಳಿಗೆ ಆಹಾರ, ಒಳ್ಳೆ ಬ್ಯಾಕ್ಟೀರಿಯಾಗಳಿಗೆ ಆಹಾರ. ಕೆಟ್ಟ ಬ್ಯಾಕ್ಟೀರಿಯಾಗಳಿಗೆ ಆಹಾರ ಯಾವುದು? ಉಪ್ಪು, ಸಕ್ಕರೆ ಇಂಥವು. ಒಳ್ಳೆ ಬ್ಯಾಕ್ಟೀರಿಯಾಗಳಿಗೆ ಆಹಾರ ಯಾವುದು? ಈ ನಾರಿನ ಅಂಶಗಳು. ಸೊ ಈ ನಾರಿನ ಅಂಶ ಇರುವಂತಹ ಆಹಾರಗಳನ್ನ ಹೇರಳವಾಗಿ ಸೇವಿಸ್ತಾ ಬರೋದ್ರಿಂದ ಒಳ್ಳೆ ಬ್ಯಾಕ್ಟೀರಿಯಾಗಳು ಜಾಸ್ತಿಯಾಗಿ ಕೆಟ್ಟ ಬ್ಯಾಕ್ಟೀರಿಯಾ ಕಡಿಮೆ ಆಗ್ತದೆ. ಹಾಗಾಗಿ ಈ ಗ್ಯಾಸ್ಟ್ರೈಟಿಸ್ ನ
ಸಂಪೂರ್ಣವಾಗಿ ಬರುವಂತ ಕೇಸ್ಗಳನ್ನ 100% ಕ್ಲಿಯರ್ ಮಾಡ್ಬೋದು. ಯಾವುದೇ ಡೌಟೇ ಇಲ್ಲ, ಸರಿಯಾಗಿ ಮಾಡ್ಬೋದು. ನೋಡಿದ್ರೆ ವೀಕ್ಷಕರೇ, ಇದುವರೆಗೂ ಗ್ಯಾಸ್ಟ್ರಿಕ್ ಸಮಸ್ಯೆ ಬಗ್ಗೆ ವಿಸ್ತಾರವಾಗಿ ಒಂದು ವಿಚಾರವನ್ನು ತಿಳಿಸ್ಕೊಂಡಿದ್ದಾರೆ ಸರ್. ಇನ್ನು ಮುಂದಿನ ಒಂದು ಸಂಚಿಕೆಯಲ್ಲಿ ಇನ್ನು ಹಂತ ಹಂತವಾಗಿ ಒಂದು ವಿಚಾರವನ್ನು ತಿಳಿಸ್ಕೊಡ್ಬೇಕಾಗುತ್ತೆ ನಮ್ಮ ವೀಕ್ಷಕರಿಗೆ. ಖಂಡಿತ. ಇಲ್ಲಿಗೆ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ಏನಾದ್ರು ಒಂದು ಇದಕ್ಕೆ ತಮಗೆ ಸಮಸ್ಯೆಗಳೇನಾದ್ರು ಇದ್ದಲ್ಲಿ ಕಮೆಂಟ್ ಬಾಕ್ಸ್ಗೆ ಹಾಕೋದ್ರ ಮೂಲಕ ಮುಂದಿನ ಒಂದು ಚಾನಲ್ಗೆ ನಾವು ಆರೋಗ್ಯ ಭಾಗ್ಯದ ಒಂದು ಇದನ್ನ ತಮಗೆ ಹಿಂಟ್ಸ್ ಅನ್ನ ಕೊಡ್ತಾ ಇದೀವಿ, ಹೆಲ್ತ್ ಟಿಪ್ಸ್ ಅನ್ನ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ನಮಸ್ತೆ ಡಾಕ್ಟರ್.